ಮೆಸ್ಕಾಂನ 3 ಜಿಲ್ಲೆ ಸೇರಿದಂತೆ ರಾಜ್ಯದ 15 ಜಿಲ್ಲೆಗಳಲ್ಲಿ ವಿದ್ಯುತ್ ಇಲಾಖೆಯನ್ನ ಕರ್ನಾಟಕದಲ್ಲಿ ಖಾಸಗೀಕರಣಗೊಳಿಸುವುದರ ವಿರುದ್ಧ ಜೂನ್ 16ರಂದು ಬಣ್ಣೂರಿನಲ್ಲಿರುವಂತಹ ಮೆಸ್ಕಾಂನ ಪುತ್ತೂರು ವಿಭಾಗದ ಕಚೇರಿಯಲ್ಲಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಪ್ರತಿಭಟನೆಯನ್ನ ನಡೆಸಿದ್ರು. ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣಗೊಳಿಸುವ ಪ್ರಕ್ರಿಯೆ ಈಗಾಗಲೇ ಕರ್ನಾಟಕದಲ್ಲಿ ಪ್ರಾರಂಭಗೊಂಡಿದೆ. ಟಾಟಾ ಕಂಪನಿಯವರು ಖಾಸಗಿಗೆ ಅರ್ಜಿ ಹಾಕಿದ್ದಾರೆ. ಖಾಸಗಿಯವರಿಗೆ ನೀಡಬೇಕಾದರೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಸಾರ್ವಜನಿಕರ ಅಭಿಪ್ರಾಯ ಆಕ್ಷೇಪಣೆಗಳನ್ನು ಪಡೆಯಬೇಕು. ಆಕ್ಷೇಪಣೆಗಳನ್ನು ಸಲ್ಲಿಸಲು ಜೂನ್ 23ರ ತನಕ ಅವಕಾಶ ಇದ್ದು ಇದನ್ನು ಸದುಪಯೋಗಪಡಿಸಿಕೊಳ್ಬೇಕು. ಖಾಸಗೀಕರಣಗೊಂಡ್ರೆ ಕೃಷಿ, ಕೈಗಾರಿಕೆ, ಗುತ್ತಿಗೆದಾರರು ಸಹಿತ ಎಲ್ಲ ವರ್ಗದವರಿಗೂ ಪರಿಣಾಮ ಬೀಳಲಿಕ್ಕಿದೆ. ಹೀಗಾಗಿ ಪ್ರತಿಯೊಬ್ಬ ನಾಗರಿಕರು ಆಕ್ಷೇಪಣೆಗಳನ್ನು ಸಲ್ಲಿಸುವಂತಹ ಮೂಲಕ ಖಾಸಗೀಕರಣದಿಂದ ಸಂಭವಿಸಬಹುದಾದ ಹೊಡೆತ ಸಮಸ್ಯೆಗಳನ್ನು ತಡೆಯುವಂತೆ ಪ್ರತಿಭಟನೆಯಲ್ಲಿ ಆಗ್ರಹ ವ್ಯಕ್ತವಾಯಿತು. ಮೆಸ್ಕಾಂ ಪುತ್ತೂರು ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್, ಡಿಪ್ಲೊಮಾ ಇಂಜಿನಿಯರ್ಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರಾಗಿರುವ ರಾಮಚಂದ್ರ ಎ ಮಾತನಾಡಿ, ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣಗೊಳಿಸುವ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭಗೊಂಡಿದೆ. ವಿದ್ಯುತ್ ಖಾಸಗೀಕರಣಗೊಂಡ್ರೆ BSNLನ ಪರಿಸ್ಥಿತಿ ಎದುರಿಸಬೇಕಾಗಬಹುದು. ಏರ್ಟೆಲ್, ಜಿಯೋದಂತಹ ಖಾಸಗಿ ಕಂಪನಿಗಳು ಪಡೆದುಕೊಂಡಿದೆ. ಆದಾಯ ಇಲ್ಲದೆ ಇರುವ ಗ್ರಾಮೀಣ ಪ್ರದೇಶಗಳು ಸರ್ಕಾರಿ ಸಂಸ್ಥೆಗಳ ಕೈಯಲ್ಲಿದ್ದು ಅಲ್ಲಿ ಸಮಸ್ಯೆ ನಿಭಾಯಿಸಲು ಅಸಾಧ್ಯ ಆಗಿದೆ. ಮುಂದೆ ಮೆಸ್ಕಾಂನ ಸ್ಥಿತಿಯು ಇದೇ ರೀತಿಯಾಗುವ ಸಾಧ್ಯತೆ ಇದೆ. ಟಾಟಾ ಸಂಸ್ಥೆಯ ಮಂಗಳೂರು ಮಹಾನಗರ ಪಾಲಿಕೆ, ಉಳ್ಳಾಲ, ಉಡುಪಿ, ಶಿವಮೊಗ್ಗ ನಗರ ಮಾತ್ರ ಖಾಸಗೀಕರಣಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಸುಳ್ಯ, ನೆಲ್ಯಾಡಿ, ಪುತ್ತೂರುಗಳನ್ನು ಅವರು ಬಿಟ್ಟಿದ್ದಾರೆ. ದೊಡ್ಡ ನಗರಗಳಲ್ಲಿ ಬೃಹತ್ ಕೈಗಾರಿಕೆಗಳು, ಅಪಾರ್ಟ್ಮೆಂಟ್ಗಳಿದ್ದು ಅಲ್ಲಿ ದೊಡ್ಡ ಮಟ್ಟದ ಆದಾಯ ಬರ್ತದೆ. ಖಾಸಗಿಯವರು ಸ್ವಂತ ಲಾಭಕ್ಕಾಗಿ ಮಾತ್ರ ಮಾಡ್ತಾರೆಯೇ ವಿನಃ ಸಾರ್ವಜನಿಕ ಹಿತಾಸಕ್ತಿ ನೋಡಲು ಸಾಧ್ಯ ಇಲ್ಲ. ಇನ್ನು ಖಾಸಗೀಕರಣದಿಂದ ಗೃಹಜ್ಯೋತಿ ಸಹಿತ ಎಲ್ಲ ಉಚಿತ ಯೋಜನೆಗಳಿಗೆ ಕುತ್ತು. ವಿದ್ಯುತ್ ಇಲಾಖೆ ಖಾಸಗೀಕರಣದಿಂದ ಇಲಾಖೆಗೆ ಮಾತ್ರ ಸಂಕಷ್ಟ ಅಲ್ಲ, ರೈತರು, ಗ್ರಾಹಕರು, ಗುತ್ತಿಗೆದಾರರು, ಕೈಗಾರಿಕೋದ್ಯಮಿಗಳಿಗೂ ದೊಡ್ಡ ಮಟ್ಟದ ಹೊಡೆತ ಬೀಳಿದೆ. ಗೃಹಜ್ಯೋತಿಯಂತಹ ಉಚಿತ ವಿದ್ಯುತ್ ಯೋಜನೆ, ಪಂಪ್ಸೆಟ್ಗಳಿಗೆ ರಿಯಾಯಿತಿ ಸಹಿತ ಎಲ್ಲ ರಿಯಾಯಿತಿಗಳಿಗೂ ಹೊಡೆತ ಬೀಳಲಿಕ್ಕಿದೆ. ಇನ್ನು ಸುಳ್ಯದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಸುಪ್ರೀತ್ ಕುಮಾರ್ ಮಾತನಾಡಿ, ಕೇಂದ್ರ ಸರ್ಕಾರವು 2003ರಲ್ಲಿ ಜಾರಿ ಮಾಡಿದ ವಿದ್ಯುತ್ ಕಾಯ್ದೆಯಂತೆ ಖಾಸಗೀಕರಣಗೊಂಡ ಬಳಿಕ ಯಾವುದೇ ಸಮಸ್ಯೆಯಾದರೂ ಕಾಯ್ದೆಯಂತೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸೆಕ್ಷನ್ 108ರಲ್ಲಿ ಅಧಿಕಾರ ಚಲಾಯಿಸಿ ಖಾಸಗಿಯವರ ಲೈಸೆನ್ಸ್ ರದ್ದು ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇತ್ತು. ಇನ್ನು ಈ ಸಂದರ್ಭ ಪ್ರತಿಭಟನೆಯಲ್ಲಿ ಸಂಘದ ಕೇಂದ್ರ ಸಮಿತಿ ಸದಸ್ಯ ಕರಿಬಸಪ್ಪ, ನೌಕರ ಸಂಘಟನಾ ಕಾರ್ಯದರ್ಶಿ ಷಣ್ಮುಗಪ್ಪ, ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೃಷ್ಣ ಪ್ರಶಾಂತ್ ಮತ್ತಿತರರು ಉಪಸ್ಥಿತರಿದ್ದರು. ಈ ದಿನ ನಾವು ಮೆಸ್ಕಾಂ ಪುತ್ತೂರು ವಿಭಾಗ ವತಿಯಿಂದ ಈಗಾಗಲೇ ಕರ್ನಾಟಕದಲ್ಲಿ ಖಾಸಗೀಕರಣ ಮಾಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಟಾಟಾ ಪವರ್ ಕಂಪನಿಯವರು ಕರ್ನಾಟಕ ನಿಯಂತ್ರಣ ಆಯೋಗಕ್ಕೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದಾರೆ. ನಮಗೆ ಪ್ಯಾರಲಲ್ ಲೈಸೆನ್ಸಿಂಗ್ ಅಂದರೆ ಸಮಾನಾಂತರ ಲೈಸೆನ್ಸಿಂಗ್, ಸಮಾನಾಂತರವಾಗಿ ಇಲಾಖೆಯೊಂದಿಗೆ ವಿದ್ಯುತ್ ಸರಬರಾಜು ಮಾಡುವಂಥ ಅವಕಾಶವನ್ನು ಲೈಸೆನ್ಸ್ ಕೊಡಬೇಕಂತ ಹಾಕಿದ್ದಾರೆ. ಕಾನೂನಾತ್ಮಕವಾಗಿ ಅದು ಜಾರಿಯಾಗಬೇಕಾದ್ರೆ ಜಾರಿಯಾಗೋದಕ್ಕೆ ಮುಂಚೆ KERC ಪಬ್ಲಿಕ್ ಹಿಯರಿಂಗನ್ನು ಕರಿಬೇಕು ಮತ್ತು ಪಬ್ಲಿಕ್ ಅಬ್ಜೆಕ್ಷನ್ಸನ್ನು ಹಿಯರ್ ಮಾಡಬೇಕಾಗ್ತದೆ. ಅದರಿಂದ ಈ ತಿಂಗಳ 23ನೇ ತಾರೀಕಿನೊಳಗೆ ಅಬ್ಜೆಕ್ಷನ್ ಇದ್ದರೆ ಫೈಲ್ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದೆ. ಇದನ್ನು ನಾವು ಸದುಪಯೋಗಪಡಿಸಿಕೊಳ್ಬೇಕು. ಯಾಕಂತ ಹೇಳಿದರೆ ಪ್ರೈವೇಟೈಸೇಷನ್ ಅನ್ನು ಹೇಳೋದು ದೇಶದಲ್ಲಿ ಗೊತ್ತಿದೆ ನಿಮಗೆ, ಎಲ್ಲೆಲ್ಲೆಲ್ಲ ಪ್ರೈವೇಟೈಸ್ ಆಗಿದೆ. ದೆಹಲಿಯಲ್ಲಿ ಆಗಿರ್ಬೋದು, ಒರಿಸ್ಸಾದಲ್ಲಿ ಆಗಿರ್ಬೋದು, ನಮ್ಮ ಇದರಲ್ಲಿ ಮಹಾರಾಷ್ಟ್ರದಲ್ಲಾಗಿರ್ಬೋದು, ಸಾಕಷ್ಟು ಕಡೆ ಆಗಿದೆ. ಅದರ ಪರಿಣಾಮಗಳು ಏನಾಗಿದೆ ಅಂತ ಹೇಳುವಂಥದ್ದು ಈಗ ಗೊತ್ತಿದೆ. ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ BSNL ಸಂಸ್ಥೆ ಯಾವ ರೀತಿ ಇತ್ತು ಮೊದಲು, ಈಗ BSNL ಸಂಸ್ಥೆ ಏನಾಗಿದೆ, ಸಾರ್ವಜನಿಕರಿಗೆ ಈಗಲೂ ಕೂಡ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಂದು ನೆಟ್ವರ್ಕ್ ಇರುವಂಥ ಸಂಸ್ಥೆ ಅಂತ ಹೇಳಿದರೆ ಪ್ರೈವೇಟ್ದು BSNL, ಬಟ್ ಅದಕ್ಕೆ ಅಲ್ಲಿ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂತ ಹೇಳಿದರೆ ಎಲ್ಲಿ ಜಾಸ್ತಿ ಕನ್ಸ್ಯೂಮರ್ ಇದ್ದಾರೆ, ಎಲ್ಲಿ ಜಾಸ್ತಿ ಬಳಕೆದಾರರಿದ್ದಾರೆ ಪೇಟೆಗಳಲ್ಲಿ, ಅವುಗಳನ್ನು ಏರ್ಟೆಲ್ ಮತ್ತು ಇತರ ಜಿಯೋ ಅಂತ ಕಂಪನಿಗಳು ಆವರಿಸಿಕೊಂಡಿದೆ. ಎಲ್ಲಿ ರೆವಿನ್ಯೂ ಬರ್ತದೆ ಅದನ್ನು ಪ್ರೈವೇಟ್ ಕಂಪನಿಗಳು ಆವರಿಸಿಕೊಂಡಿದೆ. ಎಲ್ಲಿ ರೆವಿನ್ಯೂ ಬರುವುದಿಲ್ಲ ಅಲ್ಲಿ ಸರ್ಕಾರಿ ಕಂಪನಿಗಳನ್ನು ಬಿಟ್ಟುಬಿಟ್ಟಿದೆ. ಆದ್ದರಿಂದ ಸರ್ಕಾರಿ ಕಂಪನಿಗಳಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಪರಿಸ್ಥಿತಿ ಕೂಡ ಹಾಗೆ ಆಗ್ತದೆ. ಯಾಕಂದರೆ ಈಗ ಏನು ಟಾಟಾ ಕಂಪನಿ ಕೇಳಿದೆ, ಎಲ್ಲಿ ಕೇಳಿದೆ, ಮಹಾನಗರ ಪಾಲಿಕೆ ಮಂಗಳೂರು ಕೇಳಿದೆ, ಉಳ್ಳಾಲ ಕೇಳಿದೆ, ಉಡುಪಿ ಕೇಳಿದೆ, ಶಿವಮೊಗ್ಗ ಟೌನ್ ಕೇಳಿದೆ. ಯಾಕೆ ಅವರು ಸುಳ್ಯ ಕೇಳ್ತಾ ಇಲ್ಲ, ಯಾಕೆ ಅವರು ನೆಲ್ಯಾಡಿ ಕೇಳ್ತಾ ಇಲ್ಲ, ಪುತ್ತೂರು ಕೇಳ್ತಾ ಇಲ್ಲ? ಯಾಕೆಂದರೆ ಇಲ್ಲಿ ಅವರಿಗೆ ಸರ್ವೈವ್ ಆಗಲಿಕ್ಕೆ ಆಗೋದಿಲ್ಲ. ಅಲ್ಲಿ ಅವರು ಈಗ ಬಲ್ಕ್ ಕನ್ಸ್ಯೂಮರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಿದ್ದಾರೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದ್ದಾವೆ. ಅಲ್ಲಿ ಬಲ್ಕಾಗಿ ಅವರು ದುಡ್ಡು ಸಿಗ್ತದೆ.
ಅವರು ಯಾವುದೇ ಕಾರಣಕ್ಕೆ ಕೂಡ ಅವರ ಸ್ವಂತ ಲಾಭವನ್ನು ನೋಡ್ತಾರೆ ಬಿಟ್ಟು ಸಾರ್ವಜನಿಕ ಹಿತಾಸಕ್ತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ಉದ್ದೇಶಕ್ಕೋಸ್ಕರ ಹಲವಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ನಮ್ಮ ಎಲ್ಲ ಈ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಏನಿದ್ದಾವೆ, ಸಾರ್ವಜನಿಕ ಅಗತ್ಯವಾದಂಥ ಸಾರಿಗೆ ಇರ್ಬೋದು, ಆಸ್ಪತ್ರೆಗಳಿರ್ಬೋದು, ವಿದ್ಯಾಭ್ಯಾಸಗಳಿರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಇವು ಸಾರ್ವಜನಿಕ ಕಂಪನಿಗಳು ಸರ್ಕಾರಿ ಅಸ್ತಿತ್ವದಲ್ಲಿರಬೇಕು, ಅಧೀನದಲ್ಲಿರಬೇಕು ಅನ್ನೋ ಉದ್ದೇಶದಿಂದ ಈ ಕಾನೂನುಗಳಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲವನ್ನು ಖಾಸಗೀಕರಣ ಮಾಡುವಂಥ ಒಂದು ಇದು ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಅದನ್ನು ವಿರೋಧಿಸಲಿಕ್ಕೆ ಕೇವಲ ನಾವು ಯಾಕೆ ನಮ್ಮ ಇಲಾಖೆ ಮಟ್ಟದಲ್ಲಿ ವಿರೋಧಿಸ್ತೇವೆ ಅಂತ ಹೇಳಿದ್ರೆ, ಇದರ ಸುಳಿವು ನಮಗೆ ಪ್ರಪ್ರಥಮವಾಗಿ ಸಿಕ್ಕಿರೋದ್ರಿಂದ, ಇಲಾಖೆಯ ಒಳಗೆ ನಾವಿರೋದ್ರಿಂದ ನಮಗೆ ಇದರ ಸುಳಿವು ಸಿಕ್ಕಿದೆ. ನಾವು ಇದನ್ನು ಪ್ರಾರಂಭಿಸಿದ್ದೇವೆ. ಇನ್ನು ಸಾರ್ವಜನಿಕರು ಪ್ರಾರಂಭಿಸಬೇಕು, ರೈತರು ಪ್ರಾರಂಭಿಸಬೇಕು, ಎಲ್ಲ ಇಂಡಸ್ಟ್ರಿಯಲಿಸ್ಟ್ಗಳು ಪ್ರಾರಂಭಿಸಬೇಕು, ಪ್ರತಿಯೊಬ್ಬರು ಕೂಡ ಸಹ ಪ್ರಾರಂಭಿಸಿದೆ. ಮುಂದಿನ ದಿನಗಳಲ್ಲಿ ಖಾಸಗೀಕರಣ ಎನ್ನುವಂಥ ಒಂದು ಪ್ರಕ್ರಿಯೆ ಕರ್ನಾಟಕದೊಳಗೆ ಎಂಟ್ರಿ ಆಗಲಿಕ್ಕೆ ನಾವು ಯಾರು ಬಿಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಪತ್ರಿಕಾ ಮಾಧ್ಯಮದವರಿಗೆ ವಿನಂತಿಸ್ತೇನೆ. ದಯವಿಟ್ಟು ಇದನ್ನು ಹೆಚ್ಚು ಪ್ರಚಾರ ಕೊಡಿ, ಪಬ್ಲಿಕ್ಕಿಗೆ ಅರ್ಥ ಆಗಲಿ ಯಾವ ರೀತಿ ಖಾಸಗೀಕರಣ ಆದರೆ ತೊಂದರೆಗಳು ಮುಂದಕ್ಕೆ ಆಗುತ್ತೆ. ನಮಗೆ ಪ್ರತಿಯೊಂದು ನಿಮಿಷಕ್ಕೆ ಕೂಡ ಬೇಕಾದ ಒಂದು ವಿದ್ಯುತ್ ಶಕ್ತಿ ಖಾಸಗೀಕರಣ ಆಗಿಬಿಟ್ಟರೆ ಮುಂದಿನ ದಿನಗಳಲ್ಲಿ ರೈತರು ಸಂಕಷ್ಟ ಪಡಬೇಕಾಗ್ತದೆ, ಕೂಲಿ ಕಾರ್ಮಿಕರಿಗೆ ಇಲ್ಲ ಸಮಸ್ಯೆ ಆಗ್ತದೆ. ಎಲ್ಲ ಗೃಹ ಜ್ಯೋತಿ ಅಂತ ಈಗ ಏನು ಸರ್ಕಾರಗಳು ಕೊಡ್ತಿದೆ, ಒಂದು ಸ್ಕೀಮ್ಗಳನ್ನು ಕೊಡ್ತಿದೆ. ಈ ಸ್ಕೀಮ್ಗಳನ್ನು ಅವ್ರು ಕೊಡಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ದುಡ್ಡು ಖರ್ಚು ಕೊಡಬೇಕು. ನಮಗೆ ದುಡ್ಡು ಕೊಡಿ, ನಮಗೆ ಲಾಭಾಂಶ ಇದ್ದರೆ ಮಾತ್ರ ನಾವು ಕೊಡ್ತೇವೆ, ಇಲ್ಲ ನಾವು ಕೊಡೋದಿಲ್ಲ. ಅದಕ್ಕೆ ಕೂಡ ಬೇಕಾದಂಥ ಬಿಲ್ಗಳನ್ನು, ಅಮೆಂಡ್ಮೆಂಟ್ಗಳನ್ನು ನಾಳೆ ಅವರು ಬೈ ಫೋರ್ಸು ಸರ್ಕಾರಗಳಲ್ಲಿ ಇನ್ವಾಲ್ವ್ ಆಗಿ ತರುವಂಥ ಚಾನ್ಸಸ್ ಇದೆ. ಆದ್ದರಿಂದ ದಯವಿಟ್ಟು ಇದನ್ನು ಅಪೋಸ್ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬ ನಾಗರಿಕರಲ್ಲಿ ಕೂಡ ವಿನಂತಿಸಿಕೊಡ್ತಾ ಇದ್ದೇನೆ. 23ನೇ ತಾರೀಕಿಗೆ ಕೊನೆಯ ದಿನಾಂಕ ಪ್ರೈವೇಟ್ ಆಗಲಿಕ್ಕೆ. 23ನೇ ತಾರೀಕಿನೊಳಗೆ ಯಾರು ಬೇಕಾದ್ರೂ ಹಾಕ್ಬೋದು. ನಾವು ನಾಳೆ ಪತ್ರಿಕೆಗಳಲ್ಲಿ ಕೊಡ್ತೇವೆ ಯಾವ ವಿಳಾಸಕ್ಕೆ ಹಾಕಬೇಕು ಅಂತ ಹೇಳುವಂಥದ್ದನ್ನು ದಯವಿಟ್ಟು ಸಾರ್ವಜನಿಕರು ಎಲ್ಲರೂ ಕೂಡ ಸೇರಿಕೊಂಡು ಒಬ್ಜೆಕ್ಷನ್ ಹಾಕಬೇಕು. KERCಗೆ ಇದನ್ನು ನಿಭಾಯಿಸಲಿಕ್ಕೆ ಆಗದಂಥ ಪರಿಸ್ಥಿತಿ ಬಂದಾಗ ಮಾತ್ರ ಈ ಖಾಸಗೀಕರಣ ನಿಂತು ಹೋಗುವಂಥ ಚಾನ್ಸಸ್ ಇರ್ತದೆ. ಪ್ರಾವಿಷನ್ ಇದನ್ನು ಆಪ್ಷನ್ ಉಂಟು. ಇದನ್ನು ನಮ್ಮ ಸಂಘದವರು ಸದಸ್ಯರು ಎಲ್ಲರೂ ಹೋಗಿ ಇದನ್ನು ಚಲಾಯಿಸ್ತಾರೆ, ಆಗ್ತದೆ. ಆದರೆ 2026 ಅಮೆಂಡ್ಮೆಂಟ್ ಆ್ಯಕ್ಟ್ ಅದರಲ್ಲಿ ಈ ಸೆಕ್ಷನ್ 108 ತೆಗೆದಾಕ್ಲಿಕ್ಕೆ ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದು ಪಾಸ್ ಆಯಿತು ಅಂದರೆ ರಾಜ್ಯ ಸರ್ಕಾರಕ್ಕೆ ಪವರ್ ಇಲ್ಲ. ಯಾವುದೇ ರೀತಿ ನೀವೆಲ್ಲ ಹಾಕೊಂಡು ಇಟ್ಕೊಂಡಿದ್ದೀರಲ್ಲ, ಇದರಲ್ಲಿ ಹೇಳೋ ಸ್ಥಾನ ಇಲ್ಲ. ಈಗ ನೀವು ಮಾಡ್ತಿರೋದೇನಕ್ಕೆ? ನಮ್ಮ ರಾಜ್ಯ ಸರ್ಕಾರದ ಯಾರಿದ್ದಾರೆ ಮಿನಿಸ್ಟರು ಮತ್ತು CM ಇದ್ದಾರೆ, ಅವ್ರಿಗೆ ವಿಷಯ ತಳಿಸ್ಲಿಕ್ಕೆ. ಈಗ ತಳಿಸ್ಬಿಟ್ಟು ಅವ್ರಿಗೆ ಏನು ಮಾಡಲಿಕ್ಕೆ ಪವರೇ ಇಲ್ಲ ಅಂದರೆ ನೀವು ಹಿಡ್ಕೊಂಡು ಏನು ಮಾಡ್ತೀರಾ? ಇದು ಕಾನ್ಸ್ಟಿಟ್ಯೂಷನಲ್ಲಿ ಪಾರ್ಲಿಮೆಂಟಲ್ಲಿ ಪಾಸ್ ಆಗಬೇಕಂದ್ರೆ ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ 2/3 ಮೆಜಾರಿಟಿಯಲ್ಲಿ ಪಾಸ್ ಆಗಬೇಕು. ಲೋಕಸಭಾದಲ್ಲಿ ಪಾಸ್ ಆಗ್ತದೆ, ರಾಜ್ಯಸಭಾದಲ್ಲಿ 30 ಸೀಟು ಶಾರ್ಟೇಜ್ ಉಂಟು, ಪಾಸ್ ಆಗಲಿಕ್ಕೆ ಆಗೋದಿಲ್ಲ. ಆದರೆ 30 ಸೀಟನ್ನು ಹೇಗೆ ಸಪೋರ್ಟ್ ತಗೊಂಡು ಮಾಡಬೇಕನ್ನೋ ಸಂಘ ಆಗಲೇ ವೆಸ್ಟ್ ಬೆಂಗಾಲಲ್ಲಿ ಆಗ್ತಾ ಉಂಟು. ಸೊ ಇದರಿಂದ ಏನು ಮಾಡ್ಬೋದು? ಜನರಿಂದ ಸರ್ಕಾರದಿಂದ ಜನರಲ್ಲ. ಸೊ ಮುಂದೆ ಏನು ಮಾಡಬೇಕು ಅದು ಎಲ್ಲ ನಿಮ್ಮ ಕೈಲೇ ಇರೋದು, ನನ್ನ ಕೈಲಿರೋದು, ನಿಂತಿರೋರ ಹತ್ರ ಇರೋದು. ಸೊ ಇದನ್ನು ಯಾಕೆ ನಾನು ಇದು ಸೀರಿಯಸ್ ಆಗಿ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಮೇಲೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಬೇರೆ ರೀತಿ ಹೋಗ್ತದೆ. ಇದು ಎಲ್ಲಿಂದ ಆಗ್ತಾ ಉಂಟು, ಯಾರು ಪಾಸ್ ಮಾಡ್ತಿದ್ದಾರೆ, ಅವರಿಗೆ ಬೇಕಾಗಿರೋ ಕಾಯ್ದೆಗಳನ್ನ ಅದಕ್ಕೆ ಇನ್ಸರ್ಟ್ ಮಾಡಿ ಪಾಸ್ ಮಾಡ್ತಿರೋದ್ರಿಂದ ಇದರಿಂದ ಯಾರಿಗೆ ಬೆನಿಫಿಟ್ ಆಗ್ತದೆ, ಆ ಬೆನಿಫಿಟಿಂದ ಯಾರಿಗೂ ಉಪಯೋಗ ಸಿಗ್ತಾ ಉಂಟು. ನಿಮಗಂತೂ ಸಿಗ್ತಿಲ್ಲ, ರಾಜ್ಯ ಸರ್ಕಾರಕ್ಕಂತೂ ಸಿಗ್ತಿಲ್ಲ, ಯಾರಿಗೆ ಸಿಗ್ತಾ ಉಂಟು? ಕೂತ್ಕೊಂಡು ಯೋಚನೆ ಮಾಡಿ. ಮತ್ತೆ ಅವನು ಸುಮ್ಮನೆ ಆರಾಮಾಗಿ ಕೂತ್ಕೊಂಡು ಮೂರನೇ ವ್ಯಕ್ತಿಗೆ ಯಾರೂ ಲಾಭ ಮಾಡ್ಕೊಳ್ಳೋದಿಲ್ಲ. ಎವ್ರಿಥಿಂಗ್ ಇಸ್ ಟ್ರಾನ್ಸಾಕ್ಷನಲ್ ಇನ್ ದಿ ಸೊಸೈಟಿ. ಕೊಡಬೇಕು, ತಗೊಳ್ಬೇಕು, ಆ ಥರ ನಡೀತಿರೋದು ಇದು. ಸೊ ಯಾಕೆ ಏನು ಮಾಡ್ತಿದ್ದಾರೆ ಕೂತ್ಕೊಂಡು 5 ನಿಮಿಷ ಯೋಚನೆ ಮಾಡಿ. ಆಮೇಲೆ ನೆಕ್ಸ್ಟು ಅತ್ತಾವರ ಸಬ್ ಡಿವಿಷನ್ದು 1 ತಿಂಗಳದು 4 ಕೋಟಿ ರೆವಿನ್ಯೂ. ಆ 4 ಕೋಟಿನ ಫುಲ್ಲು ನಾವು KPTCL ಅವ್ರಿಗೆ ಟ್ರಾನ್ಸ್ಮಿಷನ್ ಚಾರ್ಜಸ್ ಆಗಿ ತಿಂಗಳ ಆನ್ ಟೈಮ್ ಪೇಮೆಂಟ್ ಮಾಡ್ತಿದ್ದೀವಿ. ಮೆಸ್ಕಾಮ್ ಅವರು ಮಾತ್ರ ಆನ್ ಟೈಮ್ KPTCLಗೆ ಪೇಮೆಂಟ್ ಮಾಡ್ತಿರೋದು. ನಂಬರ್ಸ್ ಸ್ವಲ್ಪ ಆಚೆ ಆಗ್ಬೋದು, ನಾನು ನಿಮಗೆ ಅಪ್ರಾಕ್ಸ್ ಹೇಳ್ತಿದ್ದೀನಿ. 2017 ಟ್ರೈನಿಂಗಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಇದು. ಆ 4 ಕೋಟಿನ ಟಾಟಾದವ್ನು ತಗೊಂಡು ಹೊಟ್ಟೋದ ಆ ಕನ್ಸ್ಯೂಮರ್ನ. ಆ 4 ಕೋಟಿನ ಯಾರು ಕಟ್ತೀರಾ? ನೆಲ್ಯಾಡಿ ಸೆಕ್ಷನ್ನ, ಜಾಲ್ಸೂರ್ ಸೆಕ್ಷನ್ನ. ಅಷ್ಟು ಚಂದ ರೆವೆನ್ಯೂ ಇಟ್ಕೊಂಡಿದ್ದೀರಾ ನೀವು 4 ಕೋಟಿ ತಿಂಗಳ ಪೇಮೆಂಟ್ ಮಾಡೋಕ್ಕೆ? ನಿಮ್ಮಲ್ಲಿ ಇಲ್ಲ, ರೆವೆನ್ಯೂ ಇಲ್ಲ 4 ಕೋಟಿ. ಹತ್ತವರದು ಹೈ ರೆವೆನ್ಯೂ ಹೋಯ್ತು. ಈಗ ಎಲ್ಲಿಂದ ಕೊಡ್ತೀರಾ ನೀವು? ಎಲ್ಲಿಂದ ಕೊಡಬೇಕು? ಕನ್ಸ್ಯೂಮರ್ ಕರೆಂಟ್ ಬಿಲ್ಲಿಂದ ಕೊಡಬೇಕು. ಟಾಟಾದವನು 5 ರೂಪಾಯಿ ಪರ್ ಯೂನಿಟ್ ಮಾರ್ತಿದ್ದಾನೆ, ನೀವು 8 ರೂಪಾಯಿ ಪರ್ ಯೂನಿಟ್ ಮಾರ್ತಿದ್ದೀರಾ. 4 ಕೋಟಿ ಶಾರ್ಟೇಜ್ ಆಯಿತು. 4 ಕೋಟಿ ಎಲ್ಲಿಂದ ತಗೊಳ್ತೀರಾ?
ಎಲ್ಲಿಂದ ತಗೋತೀರಾ? ಕನ್ಸ್ಯೂಮರ್ ಕರೆಂಟ್ ಬಿಲ್ ಕೊಟ್ಟರೆ ತಾನೇ ನೀವು ಕಟ್ಟಕ್ಕಾಗೋದು. 8 ರೂಪಾಯಿ ಪರ್ ಯೂನಿಟ್ ಕೊಡ್ತೀರಾ, ನಾಳೆ 12 ರೂಪಾಯಿ ಮಾಡ್ತೀರಾ. ಆವಾಗ ಪಕ್ಕದಲ್ಲಿರೋನು ಹೇಳ್ತಾನೆ ಟಾಟಾದನ್ನು 5 ರೂಪಾಯಿ ಕೊಡ್ತಿದ್ದಾನೆ, 12 ರೂಪಾಯಿ ಮೆಸ್ಕಾಮರ್ ಕೊಡ್ತಿದ್ದಾರೆ, ನಾನೇನು ಮಾಡಬೇಕು? ಪೋರ್ಟ್ ಆಗ್ತಾನೆ. ಪೋರ್ಟ್ ಆದಾಗ ಏನು ಮಾಡ್ತಾರೆ? ನಮ್ಮಲ್ಲಿ ರೆವೆನ್ಯೂ ಕಡಿಮೆ ಆಯಿತು, ಕನ್ಸ್ಯೂಮರ್ಸ್ ಕಡಿಮೆ ಆಯಿತು, ಯೂನಿಟ್ಸ್ ಜನರೇಷನ್ ಕಡಿಮೆ ಆಯಿತು, ನಮಗೆ ಸೇಲ್ಸ್ ಆಗೋದು ಕಡಿಮೆ ಆಯಿತು. ನೆಕ್ಸ್ಟ್ ಏನಾಗ್ತದೆ? ನಾಳೆ ಒಂದು ಕಂಬ ಮುರಿತು. ಈಗ ಆರಾಮಾಗಿ ಕಣ್ಣು ಮುಚ್ಕೊಂಡು ಲೇಬರ್ ಕಾಂಟ್ರಾಕ್ಟ್ ಕೊಡ್ತಿರಲ್ಲ, ಎಲ್ಲ ನಿಂತೋಗ್ತದೆ. ನೀವೇ ಬ್ರೇಕ್ ಡೌನ್ ಮಾಡಬೇಕು, ನೀವೇ ಸ್ಟೇ ವೈರ್ ಕಟ್ಟಬೇಕು, ನೀವೇ ವರ್ಕ್ಸ್ ಯೂನಿಟ್ ಹಂಗಿತ್ತು ಹೆಂಗಿತ್ತು ಟಿ ಸಿ ಹಾಕಿ ಕಂಬ ಹಾಕಿ ನೀವೇ ಎರೆಕ್ಷನ್ ಮಾಡಬೇಕು, ಕರೆಂಟ್ ಕೊಡಬೇಕು. ಏನು ಮಾಡ್ತೀರಾ ನೀವು? ಈಗ ಒಂದು ಸ್ಟೇ ಕಟ್ಟಾದರೆ ಸರ್ ಅಲ್ಲೊಂದು ಗಳಿಸ್ಬಿಡಿ, ಒಂದು ಸರ್ವಿಸ್ ರಸ್ಟ್ ಸರಿ ಮಾಡೋಕ್ಕೆ ಇಡೀ ಫೀಡರ್ ಹ್ಯಾಂಡ್ ಟ್ರಿಪ್ಪು, ಈ ಥರ ಮಾಡ್ಕೊಂಡು ಹೋದರೆ ಬರೋ ರೆವೆನ್ಯೂನು ಇನ್ನೂ ಕಡಿಮೆ ಆಗ್ತದೆ. ಸೊ ಇದು ಏನು ಹೊರಗಡೆ ಬರ್ತಿದೆ ನಮ್ಮ ತಪ್ಪಿಂದಾನೇ ಬರ್ತಿರೋದು. ನಾವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ಕರೆಕ್ಟಾಗಿ ಪವರ್ ಸಪ್ಲೈ ಕೊಟ್ಟು ಮೆಸ್ಕಾಮ್ಗೆ ರೆವೆನ್ಯೂ ತಂದು ಕೊಟ್ಟರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಬೇರೆ ವಿಷಯ. ನೆಕ್ಸ್ಟು ಈಗ BSNL ಜಿಯೋ ವಿಷಯ ಹೇಳಿದ್ರು. ಎಲ್ಲರಿಗೂ ಪುಕ್ಕಟ್ಟೆ ಫ್ರೀ ಇಂಟರ್ನೆಟ್ ಸಿಗ್ತದೆ ಅಂದ್ಬಿಟ್ಟು ಹೋಗ್ಲಿಲ್ವಾ ನೀವು? ಸಂಬಳ ಸಿಕ್ತಿತ್ತು ನಿಮಗೆ, ಯಾಕೆ BSNL ಏರ್ಟೆಲ್ಗೆ ಹೋಗಿ ಈಗಲೇ ಯಾಕೆ ತಗೊಳ್ಳೋದ ನೀವು? ಕಡಿಮೆ ದುಡ್ಡು ಪುಕ್ಕಟ್ಟೆ ಫ್ರೀ ಸಿಕ್ತು ಅಂದ್ಬಿಟ್ಟು ನೀವು ಹೋದ್ರಿ, ನೀವೇ ಹೋಗ್ತಿದ್ದೀರಾ, ಇನ್ನು ಪಕ್ಕದಲ್ಲಿರೋ ಕರೆಂಟ್ ಗ್ರಾಹಕ ಹೋಗೋದಿಲ್ವಾ? ಅದಕ್ಕೆ ನಾವೇನು ಮಾಡ್ಬೇಕು ಇವಾಗ ಅನ್ನೋ ಕ್ವಶನ್ಗಳು ಬರ್ತವೆ. ಮೊದಲನೇದಾಗಿ, ಈಗ ರಾಜ್ಯ ಸರ್ಕಾರದ್ದು 108 ಸೆಕ್ಷನ್ ಚಲಾಯಿಸಬೇಕು ಅಂದರೆ ಸಾರ್ವಜನಿಕರ ಹಿತದೃಷ್ಟಿ. ಸಾರ್ವಜನಿಕರು ಅಂದರೆ ಏನು? ಜನರು. ಅದು ಇನ್ಕ್ಲೂಡಿಂಗ್ ನೀವು. ಎಷ್ಟು ಆಕ್ಷೇಪಣೆ ಸರ್ ಹೇಳ್ದಂಗೆ ಫಾರ್ಮ್ಯಾಟಲ್ಲಿ ಹೋಗಿ ಲಕ್ಷಾಂತರ ಹೋಗಿ KERC ಮತ್ತು ಪೋಸ್ಟ್ ಕಾರ್ಡ್ ಮತ್ತು ಮೇಲ್ ಥ್ರೂ CM ಪವರ್ ಮಿನಿಸ್ಟರು ಅವ್ರ ಹತ್ರ ಹೋಗಿ KERC ಚೇರ್ಮನ್ಗೆ ಸೇರಿದಾಗ ಅವನು 35,000 3 ವರ್ಷಕ್ಕೆ 3 ಆಫೀಸ್ ಹಾಕಿ 35 ಜನ ಎಂಪ್ಲಾಯ್ ಹಿಡ್ಕೊಂಡು ಕರೆಂಟನ್ನು ಫ್ರೀಯಾಗಿ ಕಡಿಮೆ ದರದಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ನಿಮ್ಮದು 1.5 ಲಕ್ಷ ಆಕ್ಷೇಪಣೆ ಹೋದರೆ ಅಲ್ಲಿ ಸರ್ಕಾರ ಏನಂತ ನೋಡ್ತದೆ? 1.5 ಲಕ್ಷ ವರ್ಸಸ್ 35,000. ನಾನು ಹೇಳಿದೆ ಜನರಿಂದ ಸರ್ಕಾರ ಅಂತ. ಸರ್ಕಾರ ಯಾವಾಗಲೂ ಪ್ರಯಾರಿಟಿ ಕೊಡೋದು ಜನರಿಗೆ. ಸೊ ಫಸ್ಟು ನಮ್ಮಲ್ಲಿ ಒಂದು ಗಾದೆ ಉಂಟು, ಬೀಸೋ ದೊಣ್ಣೆ ತಪ್ಪಿಸ್ಕೋಬೇಕು. ಬೀಸೋ ದೊಣ್ಣೆ ತಪ್ಪಿಸ್ಕೋಬೇಕಂದ್ರೆ ಸರ್ ಏನು ಫಸ್ಟ್ ಹೇಳಿದ್ದಾರೆ? ಆಕ್ಷೇಪಣೆ. ಆಗಲೇ ನೆನ್ನೆ ನಮ್ಮ ಕಡೆಯಿಂದ ಮೀಟಿಂಗ್ ಆಗಿ 400 ಆಕ್ಷೇಪಣೆ ಲೆಟರ್ ರೆಡಿ ಆಗಿದೆ. ಪೋಸ್ಟ್ ಆಫೀಸಿಗೆ ಇವತ್ತು ತೊಗೊಂಡೋಗ್ಬೇಕಾಯ್ತು, ಸರ್ ಮೀಟಿಂಗ್ ಕರೆದು ಇಲ್ಲಿ ಬಂದ್ವಿ, ಈಗ ಮಧ್ಯಾಹ್ನ ಹೋಗಿ ಪೋಸ್ಟ್ ಮಾಡ್ತೀವಿ. ನಮ್ಮದು ಒಂದು ಸುಳ್ಳ ಸಬ್ ಡಿವಿಷನಲ್ಲಿ ಚಿಕ್ಕ ಸಬ್ ಡಿವಿಷನ್ 400 ಆಗ್ತಾ ಉಂಟು ಅಂದರೆ ಇನ್ನು ದೊಡ್ಡ ಸಬ್ ಡಿವಿಷನ್ದು ನೀವು ಎಷ್ಟು ಮಾಡ್ಬೋದು? ಇನ್ನೊಂದು ಪಾಯಿಂಟ್ ಹೇಳ್ತೀನಿ. 1700ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಬ್ರಿಟಿಷ್ ಅವ್ರು ಬಂದರು. ಏನೋ ಒಂಚೂರು ಚಿಕ್ಕದು ಲಾಟ್ ಕೊಟ್ಟಿದ್ದೋ ವ್ಯವಹಾರ ಮಾಡ್ತೀನಿ ಅಂತ ಬಂದ. ಅಲ್ಲಿ ಬಂದವರು ನೋಡ್ದ, ಇಲ್ಲಿ ಸಾಮ್ರಾಜ್ಯ ಒಳಗಡೆನೆ ಜಗಳ, ಜಾತಿ ಧರ್ಮ ನಂಜು ಸುಮಾರಿದೆ ಅಂತ ನೋಡ್ಬಿಟ್ಟು ಅವನು ವೀಕ್ನೆಸ್ ಕಂಡುಹಿಡ್ಕೊಂಡ. ಬಂದ್ಬಿಟ್ಟು ಏನು ಮಾಡ್ದ ಅವನು 1700ರಲ್ಲಿ ಎಲ್ಲ ಸಾಮ್ರಾಜ್ಯದ ಡೀಲ್ ಮಾಡ್ಕೊಂಡ. ನಿಮಗೆ ನಾನು ಗನ್ಸ್ ಇದೆ, ಎಲ್ಲ ಇದೆ, ಸಪೋರ್ಟ್ ಕೊಡ್ತೀನಿ, ಪಕ್ಕದ ಸಾಮ್ರಾಜ್ಯದವನ್ನ ಅಟ್ಯಾಕ್ ಮಾಡಿ ಆ ಸಾಮ್ರಾಜ್ಯನೂ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ದ. ಇಲ್ಲಿ ಸಾಮ್ರಾಜ್ಯ ಯಾರು, ಕೊಡ್ತೀನಿ ಯಾರು ಅಂತ ನೀವು ಅರ್ಥ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಹೇಳಿದಾಗ ನಾನು ಈಗಿರೋ ಸಾಮ್ರಾಜ್ಯ ನಮ್ದು. ಆದ್ರಿಂದ 1700ರಲ್ಲಿ ಈ ಥರ ಬಂದ್ ಮಾಡಿದವನು ಕೊನೆಯಲ್ಲಿ ಏನಾಯ್ತು? ನಮ್ಮಿಂದನೇ ಹಣ ತಗೊಳಕ್ ಸ್ಟಾರ್ಟ್ ಮಾಡ್ದ ಸಪೋರ್ಟಿಗೆ. ಅವಾಗ 1700ರಲ್ಲಿ ಬಂದವನ್ನ 1947 ಬೇಕಾಗಿತ್ತು ಓಡ್ಸಕ್ಕೆ, 250 ವರ್ಷ. ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857 ಆಯಿತು. ಅದು ಎಲ್ಲಾಗಿತ್ತು? ನಮ್ಮ ಕರ್ನಾಟಕದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಮೂಲೆ ಗುಂಪಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಆಗಿ 200 ವರ್ಷ ಆದ್ಮೇಲೆ ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ತು. ನೀವು ಅಲ್ಲಿ ತನಕ ಕಾಯ್ಕೊಂಡು ಕೂತ್ಕೊಂಡ್ರೆ 60 ವರ್ಷ ತನಕನೂ ಫೈಟ್ ಮಾಡ್ಕೊಂಡು ಕೂರ್ಬೇಕಾಗ್ತದೆ. ಇದು ಪುತ್ತೂರು ವಿಭಾಗ, ನಾವೆಲ್ಲರೂ ಜೊತೆ ಸೇರಿ ಕೆಲಸ ಮಾಡ್ತೀವಿ. ಇದು ಆಲ್ ಓವರ್ ಕರ್ನಾಟಕ ಎಫೆಕ್ಟ್ ಆಗ್ಬೇಕಾದ್ರೆ ಪುತ್ತೂರಿಂದನೇ ಸ್ಟಾರ್ಟ್ ಆಗಬೇಕು. ನಮ್ಮ ಒಂದು ಸಬ್ ಡಿವಿಷನ್ 500 ಆಯ್ತಂದ್ರೆ ಪುತ್ತೂರು ಸಬ್ ಡಿವಿಷನ್ ಇಂದ 1500 ಬರಬೇಕು. ಅದೇ ರೀತಿಯಾಗಿ ನಮ್ಮ ಫ್ಯಾಮಿಲಿ, ನಿಮ್ಮ ಜೊತೆ ಇರೋರು, ಅಕ್ಕಪಕ್ಕದವರು, ಅವರಿಂದ ಆದಷ್ಟು ಆಕ್ಷೇಪಣೆ ಲೆಟರ್ಸ್ ರೆಡಿ ಮಾಡಿ ಬೇಗ ಪೋಸ್ಟ್ ಆಗಿ ಎಲ್ಲ ಸೆಕ್ಷನ್ ಆಫೀಸರ್ಸು ಅದ್ರ ಲೀಡರ್ಶಿಪ್ ತಗೊಂಡು ಮಾಡ್ತಾರೆ. ಫಸ್ಟು ಅದು ಕೆಲಸವನ್ನು ಮಾಡೋಣ. ನಿಮ್ಮಲ್ಲೆಲ್ಲ ಡೌಟ್ ಇರ್ಬೋದು, ಇದು ಒಂದ್ರೆ ಆದರೆ ಸಾಕಾಗ್ತದ, ಬೇರೆಯವ್ರ ತಡೆಯೋಕ್ಕಾಗಲಿಲ್ಲ, ಏನಿಲ್ಲ, ಹಾಗಂತ ಪ್ರಯತ್ನ ಮಾಡಿದ್ರೆ ಕೈ ಕಟ್ಕೊಂಡು ಇರೋಕ್ಕೂ ಆಗೋದಿಲ್ಲ. ಆದ್ರಿಂದ ಹೇಳ್ತಿದ್ದೀನಿ, ಜನರಿಂದ ಸರ್ಕಾರ, ಜನರಿಂದನೇ ಓಟು, ಜನರಿಂದನೇ ಎಲ್ಲರೂ ಬರೋದು, ಕಾಯ್ದೆಗಳಾಗೋದು. ಫಸ್ಟು ನಮ್ಗೇನು ಹೇಳಿದ್ದಾರೆ, ನಾವು ಮೇಲೆ ಟಾಪ್ ಲೆವೆಲಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ, ಆ ಹಂತದಲ್ಲಿ ಫಸ್ಟ್ ಸ್ಟೆಪ್ಪು ಇದನ್ನ ರೆಡಿ ಮಾಡಿ ಸಾರ್ವಜನಿಕರ ಜೊತೆ ಚೆನ್ನಾಗಿರಿ. ನಾವು ಮಾಡೋ ಕೆಲಸ ಇನ್ಕ್ಲೂಡಿಂಗ್ ಸೆಕ್ಷನ್ ಆಫೀಸರ್ ಆ್ಯಂಡ್ ಲೈನ್ ಮ್ಯಾನು ನಾವು ಮಾಡೋ ವಿಧಾನ ಕೂಡ ಚೇಂಜ್ ಮಾಡ್ಕೋಬೇಕು. ಎರಡನೇ ವಿಷಯ, ಕಾಂಟ್ರಾಕ್ಟರ್ ವಿಷಯಕ್ಕೆ ಬರ್ತಾರೆ. ಈಗಾಗಲೇ KERC
150 ಕಿಲೋವ್ಯಾಟ್ ತನಕ ಕಾಂಟ್ರಾಕ್ಟರ್ CR ಬೇಡ ಅಂದ್ಬಿಟ್ಟು ಅಮೆಂಡ್ಮೆಂಟ್ ತರಕ್ಕೆ ಪಾಸ್ ಮಾಡ್ತಿದ್ದಾರೆ. ಮೊದಲನೇ ಪಾಯಿಂಟ್. 2000 ಕಿಲೋವ್ಯಾಟ್ ಮೇಲೆ ಏನೇ ಕನೆಕ್ಷನ್ ಬೇಕಿದ್ರು ಒಂದು ಡಾಕ್ಯುಮೆಂಟ್ ಬೇಡ. ಆನ್ಲೈನ್ ಪೋರ್ಟಲಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಮುಗಿದೋಯ್ತು. ಕೂತ್ಕೊಂಡು SC ಅಥವಾ ಚೀಫ್ ಸುಮ್ಮನೆ ಕೂತ್ಕೊಂಡು ಅಪ್ರೂವಲ್ ಕೊಡಬೇಕು. ನೆಕ್ಸ್ಟ್ ಡೆಲ್ಲಿ ವಿದ್ಯುತ್ ಬೋರ್ಡ್, ಒಡಿಶಾ, ಗುರ್ಗಾಂವ್, TPCL ಮುಂಬೈ, ಅದರಲ್ಲಿ CR ಚಾರ್ಜಸ್ಸು CR ಬೇಡವೇ ಬೇಡ. ಪ್ರೈವೇಟ್ ಅವ್ರಿಗೆ ಹಾಕಬೇಕು. ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಅವ್ನು ಕೊಡೋ ಲೈಸೆನ್ಸು ಪ್ರೈವೇಟ್ ಅವ್ರಿಗೆ ಹಾಕಬೇಕು. ನೀವು ಗೌರ್ಮೆಂಟ್ ಡ್ಯೂಟಿ, ನೀವು ಲೈಸೆನ್ಸ್ ತೆಗಿಯೋಕ್ಕಾಗಲ್ಲ, ನಾನು ತೆಗಿಯೋಕ್ಕಾಗಲ್ಲ. ವೈರಿಂಗ್ ಲೈಸೆನ್ಸ್ ತೆಗಿಯೋನು ಕ್ಲಾಸ್ 1 ಲೈಸೆನ್ಸ್ ತೆಗಿಯೋಕ್ಕಾಗಲ್ಲ. ಪ್ರೈವೇಟ್ ಅವ್ರಿಗೇನು 20 ಜನ ಎಂಪ್ಲಾಯ್ ಹಿಡ್ಕೊತಾನೆ, 10 ಜನಕ್ಕೆ ಕ್ಲಾಸ್ 1 ಕೊಡಿಸ್ತಾನೆ, 10 ಜನ ಕ್ಲಾಸ್ 2 ಕೊಡಿಸ್ತಾನೆ, ಅವನೇ ಮಾಡ್ತಾನೆ. ಒಂದು ಸರ್ವಿಸ್ ಕನೆಕ್ಷನ್ ಆಗೋಕ್ಕೆ ಎಷ್ಟು ಬೇಗ ಕನೆಕ್ಷನ್ ಕೊಟ್ಟಿದ್ದೀರಾ ನೀವು? ಎಷ್ಟು ಅರ್ಧ ದಿನದಲ್ಲಿ ಕೊಟ್ಟಿದ್ದೀರಾ? ಅವ್ನು 1 ಗಂಟೆ ಕೊಡ್ತಾನೆ. ನನ್ನ ಫ್ರೆಂಡ್ ತಗೊಂಡವನೆ ಡೆಲ್ಲಿ, ಅದು ಕಡಿಮೆ ದುಡ್ಡು. ಅವ್ರ ಮುಂದೆ ನೀವೇನು ಮಾಡ್ತೀರಾ? ಆದ್ದರಿಂದ ಮೊನೋಪಲಿ ನಾವು ಗೌರ್ಮೆಂಟ್ ಅಂಡರು ನಮ್ಗೆ ಹೇಳ್ದಂಗೆಲ್ಲ ನಡೀತದೆ, ಅದನ್ನು ತೆಗೆದಾಕ್ಬಿಟ್ಟು 5 ನಿಮಿಷ ಸರ್ ಹ್ಯಾಂಡ್ ಟ್ರಿಪ್ಪಲ್ಲಿ ಕೆಲಸ ಮುಗೀತದೆ, ಜಿಯೋಸ್ ಓಪನ್ ಮಾಡೋದು ಬೇಡ, 90 TC ಆಫಲ್ಲೇ ಇರಲಿ, 5 ನಿಮಿಷ, ನಾಳೆ ಯೂನಿಟ್ಸೇ ಇಲ್ಲ ಅಂದರೆ ಏನು ಮಾಡ್ತೀರಾ? ಅದರಿಂದ ಇದೆಲ್ಲ ಸೀರಿಯಸ್ ಆಗಿ ಇಟ್ಕೊಂಡು ನಾನು ಚೇಂಜ್ ಆಗಬೇಕು. ನಾನು ಚೇಂಜ್ ಆದರೆ ನಮ್ಮ ಹುಡುಗರು ಚೇಂಜ್ ಆಗ್ತಾರೆ. 3ನೇ ಪಾಯಿಂಟು, 2003 ಹಿಂದೆ ಅಪಾಯಿಂಟ್ ಆಗೋಗಿದ್ದೀನಿ. ಸುಪ್ರೀಂ ಕೋರ್ಟಿಂದ ಆರ್ಡರ್ ತಗೋಬಿಟ್ಟಿದ್ದೀನಿ ನಾನು. ಪೆನ್ಷನ್ ಸಿಕ್ಬಿಡ್ತದೆ, ನಮಗೇನಿಲ್ಲ, ಗೌರ್ಮೆಂಟ್ ನೋಡ್ಕೊಳ್ತದೆ. ಆ ಭ್ರಮೆನೆಲ್ಲ ಬಿಟ್ಬಿಡಿ. ಕರೆಂಟ್ ಬಿಲ್ 3 ತಿಂಗಳಿಂದ ನೋಡಿದ್ದೀರಾ? ಪೆನ್ಷನ್ ಆ್ಯಂಡ್ ಗ್ರ್ಯಾಚ್ಯುಟಿ ಸರ್ಚಾರ್ಜ್ ಅಂತ ಹಾಕ್ತಿದ್ದ ನೋಡಿದ್ದೀರಾ? ಏನು ನೋಡಿದ್ದೀರಪ್ಪ? ನೋಡಿದ್ದೀರಾ? ಅದು ಯಾಕೆ ಆಗ್ತಿರೋದು? ಮೊದಲು ನೀವು ಕಟ್ಟೋ ಟ್ಯಾಕ್ಸಿಂದ, ನಾನು ಕಟ್ಟೋ ಟ್ಯಾಕ್ಸಿಂದ ಸರ್ಕಾರ ಪೆನ್ಷನ್ ಫಂಡ್ಗೆ ಪೆನ್ಷನ್ ತುಂಬಿಸಿತ್ತು. ಈಗ ತುಂಬಲ್ಲ, ಸರ್ಕಾರಕ್ಕೆ ಹೊರೆ ಅಂತ ಹೇಳ್ಬಿಟ್ಟು ಕನ್ಸ್ಯೂಮರ್ ಬಿಲ್ಲಲ್ಲಿ ಪರ್ ಯೂನಿಟ್ 13 ಪೈಸೆನೋ 15 ಪೈಸೆನೋ ಹಾಕ್ಬಿಟ್ಟು ನಿಮ್ಮ ಪೆನ್ಷನ್ ಫಂಡ್ ನಿಮ್ಗೆ ತುಂಬಿಕೊಡಿ ಅಂತ ಹೇಳಿದ್ದಾರೆ. 35 ಪೈಸೆ. ನಾಳೆ ನಿಮಗೆ ಪುತ್ತೂರು ಸಿಟಿ ರೆವೆನ್ಯೂ ಹೋಯ್ತು, 10 ಕೋಟಿ ಹೋಯ್ತು. ಏನು ನಿಮ್ಮ ಅಲಂಕಾರ ಸೆಕ್ಷನಿಂದ ಅಷ್ಟು ಯೂನಿಟ್ಸ್ನ ಸೇಲ್ ಮಾಡ್ಬಿಟ್ಟು ತಗೊಂಡ್ಬಿಡ್ತೀರಾ ನೀವು? ಮಾಡೋದು ಒಂದು 10 ಲಕ್ಷ ರೆವೆನ್ಯೂಲಿ ಎಷ್ಟು ಲಕ್ಷ ನೀವು ಪೆನ್ಷನ್ಗೆ ಹಾಕ್ಬಿಡ್ತೀರಾ? ಏನೂ ಆಗಲ್ಲ. ಎಲ್ಲ ನಮ್ಮ ಬುಡಕ್ಕೆ ಬಂದಿರೋದು. ಮೊದಲಿಂದನೂ ಟ್ರೈನಿಂಗ್ ಅಂತ ಹೇಳ್ತಿದ್ದಾರೆ, ಫುಲ್ಲು 24 hours ಪವರ್ ಸಪ್ಲೈ ಕೊಡಿ, ಎನರ್ಜಿ ಸೇಲ್ಸ್ ಮಾಡಿ ಅಂತ. ಅದನ್ನು ಯಾರೂ ಫಾಲೋ ಮಾಡ್ತಿಲ್ಲ. ಮಾಡ್ತಿರೋದ್ರಿಂದ ನಮ್ಮ ವೀಕ್ನೆಸ್ ನೋಡ್ಕೊಂಡಿದ್ದು ಬಂದಿದ್ದಾನೆ.